ಬೀದರ್ನಲ್ಲಿ ಬಸವೇಶ್ವರ ಕಟ್ಟೆ ತೆರವು ಕಿಚ್ಚು ಜೋರಾಗಿದೆ. ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವ ಬಾತಂಬ್ರ ಗ್ರಾಮ ಬಾಲ್ಕಿ ಪೊಲೀಸರ ವಿರುದ್ಧ ಬಸವ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಸವ ಜಯಂತ್ಯೋತ್ಸವ ಹೊಸ್ತಿಲಿನಲ್ಲಿ ಬಸವೇಶ್ವರ ಕಟ್ಟೆ ತೆರವು ಪ್ರಕರಣ. ತಾಲೂಕು ಆಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸವಣ್ಣನವರ ಫೋಟೋ ಅಳವಡಿಕೆಗಾಗಿ ಕಟ್ಟೆ ನಿರ್ಮಾಣ ಮಾಡಲಾಗಿದೆ. ತಹಶೀಲ್ದಾರ್ ಅಧಿಕಾರಿಗಳಿಂದ ಕಟ್ಟೆಯನ್ನ ತೆರವು ಮಾಡಿದ್ದಾರೆ. ಬಾತಂಬ್ರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸವ ಭಕ್ತರು ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಗ್ರಾಮದಲ್ಲಿ ಭಾರೀ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಡಿವೈಎಸ್ಪಿ, ಸಿಪಿಐ ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವ ಸ್ಥಳದಲ್ಲಿ ಬಸವಣ್ಣನವರ ಕಟ್ಟೆ ನಿರ್ಮಿಸಲಾಗಿತ್ತು ಅದೇ ಸ್ಥಳದಲ್ಲಿ ಕಟ್ಟೆ ನಿರ್ಮಿಸಿಕೊಡಿ ಅಂತೇಳಿ ಬಸವ ಭಕ್ತರು ಒತ್ತಾಯ ಮಾಡುತ್ತಿದ್ದಾರೆ. ಅಡ್ಡಿಪಡಿಸೋದಕ್ಕೆ ಕಾನೂನು ಪ್ರಕಾರ ಆಗುತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಅಡ್ಡಿಪಡಿಸೋದಕ್ಕೆ ಕಾನೂನು ಪ್ರಕಾರ ಆಗುತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಅಡ್ಡಿಪಡಿಸೋದಕ್ಕೆ ಕಾನೂನು ಪ್ರಕಾರ ಆಗುತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಏನಿದು ಗಲಾಟೆ? ಯಾಕೆ ತಾಲೂಕಾಡಳಿತದ ವಿರುದ್ಧ ಜನ ಸಿಟ್ಟಾಗಿದ್ದಾರೆ? ಏನಾಯ್ತು ಫೈನಲಿ? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡೋಣ. ಬೀದರ್ನಲ್ಲಿ ಬಸವೇಶ್ವರ ಕಟ್ಟೆ ತೆರವು ಕಿಚ್ಚು ಜೋರಾಗಿದೆ. ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವ ಬಾತಂಬ್ರ ಗ್ರಾಮ ಬಾಲ್ಕಿ ಪೊಲೀಸರ ವಿರುದ್ಧ ಬಸವ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಸವ ಜಯಂತ್ಯೋತ್ಸವ ಹೊಸ್ತಿಲಿನಲ್ಲಿ ಬಸವೇಶ್ವರ ಕಟ್ಟೆ ತೆರವು ಪ್ರಕರಣ. ತಾಲೂಕು ಆಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸವಣ್ಣನವರ ಫೋಟೋ ಅಳವಡಿಕೆಗಾಗಿ ಕಟ್ಟೆ ನಿರ್ಮಾಣ ಮಾಡಲಾಗಿದೆ. ತಹಶೀಲ್ದಾರ್ ಅಧಿಕಾರಿಗಳಿಂದ ಕಟ್ಟೆಯನ್ನ ತೆರವು ಮಾಡಿದ್ದಾರೆ. ಬಾತಂಬ್ರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸವ ಭಕ್ತರು ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಗ್ರಾಮದಲ್ಲಿ ಭಾರೀ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಡಿವೈಎಸ್ಪಿ, ಸಿಪಿಐ ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವ ಸ್ಥಳದಲ್ಲಿ ಬಸವಣ್ಣನವರ ಕಟ್ಟೆ ನಿರ್ಮಿಸಲಾಗಿತ್ತು ಅದೇ ಸ್ಥಳದಲ್ಲಿ ಕಟ್ಟೆ ನಿರ್ಮಿಸಿಕೊಡಿ ಅಂತೇಳಿ ಬಸವ ಭಕ್ತರು ಒತ್ತಾಯ ಮಾಡುತ್ತಿದ್ದಾರೆ. ಅಡ್ಡಿಪಡಿಸೋದಕ್ಕೆ ಕಾನೂನು ಪ್ರಕಾರ ಆಗುತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಅಡ್ಡಿಪಡಿಸೋದಕ್ಕೆ ಕಾನೂನು ಪ್ರಕಾರ ಆಗುತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಅಡ್ಡಿಪಡಿಸೋದಕ್ಕೆ ಕಾನೂನು ಪ್ರಕಾರ ಆಗುತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಏನಿದು ಗಲಾಟೆ? ಯಾಕೆ ತಾಲೂಕಾಡಳಿತದ ವಿರುದ್ಧ ಜನ ಸಿಟ್ಟಾಗಿದ್ದಾರೆ? ಏನಾಯ್ತು ಫೈನಲಿ? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡೋಣ. ಬೀದರ್ನಲ್ಲಿ ಬಸವೇಶ್ವರ ಕಟ್ಟೆ ತೆರವು ಕಿಚ್ಚು ಜೋರಾಗಿದೆ. ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವ ಬಾತಂಬ್ರ ಗ್ರಾಮ ಬಾಲ್ಕಿ ಪೊಲೀಸರ ವಿರುದ್ಧ ಬಸವ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಸವ ಜಯಂತ್ಯೋತ್ಸವ ಹೊಸ್ತಿಲಿನಲ್ಲಿ ಬಸವೇಶ್ವರ ಕಟ್ಟೆ ತೆರವು ಪ್ರಕರಣ. ತಾಲೂಕು ಆಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸವಣ್ಣನವರ ಫೋಟೋ ಅಳವಡಿಕೆಗಾಗಿ
ಕಟ್ಟೆ ನಿರ್ಮಾಣ ಮಾಡಲಾಗಿದೆ. ತಹಶೀಲ್ದಾರ್ ಅಧಿಕಾರಿಗಳಿಂದ ಕಟ್ಟೆಯನ್ನ ತೆರವು ಮಾಡಿದ್ದಾರೆ. ಬಾತಂಬ್ರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸವ ಭಕ್ತರು ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಗ್ರಾಮದಲ್ಲಿ ಭಾರೀ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಡಿವೈಎಸ್ಪಿ, ಸಿಪಿಐ ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವ ಸ್ಥಳದಲ್ಲಿ ಬಸವಣ್ಣನವರ ಕಟ್ಟೆ ನಿರ್ಮಿಸಲಾಗಿತ್ತು ಅದೇ ಸ್ಥಳದಲ್ಲಿ ಕಟ್ಟೆ ನಿರ್ಮಿಸಿಕೊಡಿ ಅಂತೇಳಿ ಬಸವ ಭಕ್ತರು ಒತ್ತಾಯ ಮಾಡುತ್ತಿದ್ದಾರೆ. ಏನ್ ಕೆಲಸ ಮಾಡಿದಾರೋ ಮಾಡಾಕ ಅಡ್ಡಿಪಡಿಸೋದಕ್ಕೆ ಏನು ಕಾನೂನು ಪ್ರಕಾರ ಆಗತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಮಾಡಾಕ ಏನ್ ಕೆಲಸ ಮಾಡಿದಾರೋ ಮಾಡಾಕ ಅಡ್ಡಿಪಡಿಸೋದಕ್ಕೆ ಏನು ಕಾನೂನು ಪ್ರಕಾರ ಆಗತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಮಾಡಾಕ ಏನ್ ಕೆಲಸ ಮಾಡಿದಾರೋ ಮಾಡಾಕ ಅಡ್ಡಿಪಡಿಸೋದಕ್ಕೆ ಏನು ಕಾನೂನು ಪ್ರಕಾರ ಆಗತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಮಾಡಾಕ ಏನ್ ಕೆಲಸ ಮಾಡಿದಾರೋ ಮಾಡಾಕ ಅಡ್ಡಿಪಡಿಸೋದಕ್ಕೆ ಏನು ಕಾನೂನು ಪ್ರಕಾರ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಅಮರಕಲೆ ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನಿದು ಗಲಾಟೆ? ಯಾಕೆ ತಾಲೂಕಾಡಳಿತದ ವಿರುದ್ಧ ಜನ ಸಿಟ್ಟಾಗಿದ್ದಾರೆ? ಏನಾಯ್ತು ಫೈನಲಿ? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡೋಣ. ಬೀದರ್ನಲ್ಲಿ ಬಸವೇಶ್ವರ ಕಟ್ಟೆ ತೆರವು ಕಿಚ್ಚು ಜೋರಾಗಿದೆ. ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವ ಬಾತಂಬ್ರ ಗ್ರಾಮ ಬಾಲ್ಕಿ ಪೊಲೀಸರ ವಿರುದ್ಧ ಬಸವ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಸವ ಜಯಂತ್ಯೋತ್ಸವ ಹೊಸ್ತಿಲಿನಲ್ಲಿ ಬಸವೇಶ್ವರ ಕಟ್ಟೆ ತೆರವು ಪ್ರಕರಣ. ತಾಲೂಕು ಆಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸವಣ್ಣನವರ ಫೋಟೋ ಅಳವಡಿಕೆಗಾಗಿ ಕಟ್ಟೆ ನಿರ್ಮಾಣ ಮಾಡಲಾಗಿದೆ. ತಹಶೀಲ್ದಾರ್ ಅಧಿಕಾರಿಗಳಿಂದ ಕಟ್ಟೆಯನ್ನ ತೆರವು ಮಾಡಿದ್ದಾರೆ. ಬಾತಂಬ್ರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸವ ಭಕ್ತರು ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಗ್ರಾಮದಲ್ಲಿ ಭಾರೀ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಡಿವೈಎಸ್ಪಿ, ಸಿಪಿಐ ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವ ಸ್ಥಳದಲ್ಲಿ ಬಸವಣ್ಣನವರ ಕಟ್ಟೆ ನಿರ್ಮಿಸಲಾಗಿತ್ತು ಅದೇ ಸ್ಥಳದಲ್ಲಿ ಕಟ್ಟೆ ನಿರ್ಮಿಸಿಕೊಡಿ ಅಂತೇಳಿ ಬಸವ ಭಕ್ತರು ಒತ್ತಾಯ ಮಾಡುತ್ತಿದ್ದಾರೆ. ಏನ್ ಕೆಲಸ ಮಾಡಿದಾರೋ ಮಾಡಾಕ ಅಡ್ಡಿಪಡಿಸೋದಕ್ಕೆ ಏನು ಕಾನೂನು ಪ್ರಕಾರ ಆಗತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಮಾಡಾಕ ಏನ್ ಕೆಲಸ ಮಾಡಿದಾರೋ ಮಾಡಾಕ ಅಡ್ಡಿಪಡಿಸೋದಕ್ಕೆ ಏನು ಕಾನೂನು ಪ್ರಕಾರ ಆಗತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಮಾಡಾಕ ಏನ್ ಕೆಲಸ ಮಾಡಿದಾರೋ ಮಾಡಾಕ ಅಡ್ಡಿಪಡಿಸೋದಕ್ಕೆ ಏನು ಕಾನೂನು ಪ್ರಕಾರ ಆಗತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಮಾಡಾಕ ಏನ್ ಕೆಲಸ ಮಾಡಿದಾರೋ ಮಾಡಾಕ ಅಡ್ಡಿಪಡಿಸೋದಕ್ಕೆ ಏನು ಕಾನೂನು ಪ್ರಕಾರ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಅಮರಕಲೆ ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನಿದು ಗಲಾಟೆ? ಯಾಕೆ ತಾಲೂಕಾಡಳಿತದ ವಿರುದ್ಧ ಜನ ಸಿಟ್ಟಾಗಿದ್ದಾರೆ? ಏನಾಯ್ತು ಫೈನಲಿ? ಸಂಪರ್ಕ